ಪಲ್ಯ ಪರೀಕ್ಷೆಯನ್ನು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಆಲ್ರೆಡಿ ನಾವು ಹಿಂದಿಯಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ಹಾಕಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೊ ಅದರ ಪ್ಲೇಲಿಸ್ಟ್ ಲಿಂಕ್ ಇದೆ. ಸೇತು ಬಂದ 2023-24 ಎಲ್ಲ ತರಗತಿಗಳಿಗೆ. ಅಷ್ಟೇ ಅಲ್ಲದೆ 10ನೇ ತರಗತಿಗೆ ನಾವು ಹಿಂದಿ, ಕನ್ನಡ, ವಿಜ್ಞಾನ, ಸಮಾಜ ವಿಜ್ಞಾನ, ಇಂಗ್ಲೀಷ್ನ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಅವುಗಳನ್ನು ನೋಡಿ. कक्षा 10 विषय तृतीय भाषा हिंदी. निम्नलिखित प्रश्नों के उत्तर लिखिए. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಹಿಮಾಲಯ ರೂಪಿ ಹೃದಯ में क्या भरा है? ಹಿಮಾಲಯ ರೂಪಿ ಹೃದಯದಲ್ಲಿ ಏನನ್ನು ತುಂಬಿಕೊಂಡಿದೆ? ಪ್ರಶ್ನೆ 2ರಲ್ಲಿ ಒಂದನೇದು ಅನ್ಯಲಿಂಗ ರೂಪ ಲಿಖಿಯೇ ಬಾದಶಾಹ ರಾಜ. ಅದರಲ್ಲಿ 2ನೇ ಪ್ರಶ್ನೆ ಕೇಳಿದ್ರು ಅನ್ಯವಚನ ರೂಪ ಲಿಖಿಯೇ ಝಂಡಾ ಮತ್ತು ದರ್ವಾಜ. ಅಂದರೆ ಈ ಶಬ್ದಗಳಲ್ಲಿ ನೀವೇನು ಮಾಡಬೇಕು ಅಂತಂದರೆ, 2ನೇ ಪ್ರಶ್ನೆಯ ಮೊದಲ ಉಪಪ್ರಶ್ನೆಯಲ್ಲಿ ಫಸ್ಟ್ ಸಬ್ ಕ್ವಶನಲ್ಲಿ ಅನ್ಯಲಿಂಗ ಅಂದರೆ ಅದು ಪುಲ್ಲಿಂಗ ಇದ್ದರೆ ಸ್ತ್ರೀಲಿಂಗ, ಸ್ತ್ರೀಲಿಂಗ ಇದ್ದರೆ ಪುಲ್ಲಿಂಗ ಮಾಡಿ. ಸೆಕೆಂಡ್ ಸಬ್ ಕ್ವಶನಲ್ಲಿ ಏನು ಮಾಡಬೇಕು ಅಂತಂದರೆ ಅನ್ಯವಚನ ಮಾಡಬೇಕು. ಏಕವಚನ ಇದ್ದರೆ ಬಹುವಚನ, ಬಹುವಚನ ಇದ್ದರೆ ಏಕವಚನ. 3ನೇ ಪ್ರಶ್ನೆ ಕಾರಕ್ಕೆ ನಾಮ और उसके ವಿಭಕ್ತಿಯ ಲಿಖಿಯೇ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಕಾರಕಗಳು ಮತ್ತು ಕಾರಕ ಚಿಹ್ನೆಗಳ ಬಗ್ಗೆ ಗೊತ್ತಿರಬೇಕು. ಕರ್ತಾನೆ, ಕರಂಕೋ. ಸೊ ಅವುಗಳನ್ನು ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇನ್ನು 4ನೇ ಕ್ವಶನಲ್ಲಿ ಫಸ್ಟ್ ಸಬ್ ಕ್ವಶನ್ ಇತ್ತು ವಾಕ್ಯೋ ಮೇ ಪ್ರಯೋಗ ಕೀಜಿಯೇ घुड़सवारी ಹೃದಯ ಸ್ಪರ್ಶಿ. ಸೊ घुड़सवारी ಮತ್ತು ಹೃದಯ ಸ್ಪರ್ಶ ಅಂತಕ್ಕಂಥ ಶಬ್ದಗಳನ್ನು ವಾಕ್ಯಗಳಲ್ಲಿ ಪ್ರಯೋಗವನ್ನು ಮಾಡಬೇಕು. ಅದೇ ಥರ 4ರ ಮೇನ್ ಕ್ವಶನ್ನಲ್ಲಿ 2ನೇ ಉಪಪ್ರಶ್ನೆ ವಿಲೋಮ ಶಬ್ದ ಲಿಖಿಯೇ, ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಗೌರವ್, ದುಃಖ. ಇನ್ನು 5ನೇ ಪ್ರಶ್ನೆ ದುರ್ಘಟನಾ ಸೆ ಬಚನೆ ಕೆ ಕೊಯ್ ದೋ ಉಪಾಯ ಲಿಖಿಯೇ. ದುರ್ಘಟನಾ ಅಂದರೆ ಅಪಘಾತ. ಅಂದರೆ ಅಪಘಾತದಿಂದ ರಕ್ಷಣೆಗೆ ನಾನು ಮಾಡಬೇಕಾದ್ರೆ ನಾವು ಯಾವುದಾದ್ರೂ 2 ಉಪಾಯಗಳನ್ನು ನೀವು ಬರೀಬೇಕು. ಆಕ್ಸಿಡೆಂಟ್ಗಳನ್ನು ಯಾವ ಥರನಾಗಿ ನಾವು ಅಲ್ಲಿಂದ ಉಳ್ಕೊಳ್ಬೋದು ಅನ್ನೋದನ್ನು. 6ನೇ ಪ್ರಶ್ನೆ ಮಾಕೆ ಜೈಸಿ ಪ್ಯಾರಿ ಕೌನ್ ಥಿ. ಇನ್ನು 7ನೇ ಪ್ರಶ್ನೆ ಇತ್ತು ಕನ್ನಡ ಮೇ ಅನುವಾದ ಕೀಜಿಯೇ, ಕನ್ನಡದಲ್ಲಿ ಅನುವಾದ ಮಾಡಿ. ಬಚ್ಚೆ ನೀಮ್ ಪೇಡ್ ಕೆ ತಲೆ ಖೇಲ್ತೆ ಥೇ ಉಸೆ ಸಬ್ ಮೌಸಿ ಕಹಕರ್ ಪುಕಾರ್ತೆ ಥೇ. ಅನುವಾದ ಮಾಡುವಾಗ ನಿಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ಲಿಂಗ, ವಚನ, ಕಾಲ, ವಿಭಕ್ತಿ, ಲೇಖನ ಚಿಹ್ನೆ ಇವೆಲ್ಲ ಗಮನದಲ್ಲಿಟ್ಕೊಂಡು ತಾವೇನು ಮಾಡಬೇಕು, ಅನುವಾದವನ್ನು ಮಾಡಬೇಕಾಗ್ತದೆ. 8ನೇ ಪ್ರಶ್ನೆ ಕಿಸ್ ರಾಜ್ಯಕ್ಕೋ ಬಾದಲೌಕ ಘರ್ ಕಹತೆ ಹೈ. ಯಾವ ರಾಜ್ಯವನ್ನು ಮೋಡಗಳ ಮನೆ ಅಂತ ಕರೀತಾರೆ, ಬಾದಲೌಕ ಘರ್ ಅಂತ ಕರೀತಾರೆ ಅನ್ನೋದನ್ನು ಪ್ರಶ್ನೆ ಏನತ್ತು ಕೇಳಿದರು. ಇನ್ನು 9ನೇ ಪ್ರಶ್ನೆ ಬಂತು ವಿದ್ಯಾರ್ಥಿಗಳೇ ನಿಮ್ನ ಶಬ್ದಕ್ಕೆ ಸಂಧಿ ಪಹಚಾನಿಯೇ. ಸೊ ನೀವೇನು ಮಾಡಬೇಕಾಗಿತ್ತು, ಸೊ ಸಂಧಿಗಳನ್ನು ನೀವೇನು ಮಾಡಿರಿ ಗುರುತಿಸ್ರಿ. ಯಾವ್ಯಾವ ಶಬ್ದಗಳಿದಾವಪ್ಪ ಅಂತಂದ್ರೆ ಹಿಮಾಲಯ, ವೀರೇಂದ್ರ, ಸದೈವ, ಭವನ. ಸೊ ಈ ಶಬ್ದಗಳನ್ನು ನೀವೇನು ಮಾಡಬೇಕು, ಸಂಧಿಗಳನ್ನು ಬರೀಬೇಕು. 10ನೇ ಪ್ರಶ್ನೆ दो दिन की छुट्टी मांगते हुए प्रधानाध्यापक को एक छुट्टी पत्र लिखिए. 2 ದಿನಗಳ ರಜೆಯನ್ನು ಕೋರಿ ನೀವೇನು ಮಾಡಬೇಕು, ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ರಜೆ ಚೀಟಿಯನ್ನು ಬರೀಲಿಕ್ಕೆ 10ನೇ ಪ್ರಶ್ನೆಗಳನ್ನು ಕೇಳಿದರು. 11ನೇ ಪ್ರಶ್ನೆ ಪರ್ಯಾವರಣ ಕಾ ಮಹತ್ವ ಸಮझाइए. ಪರ್ಯಾವರಣ ಅಂದರೆ ಪರಿಸರ. ಓಕೆನಾ, ಪರಿಸರದ ಮಹತ್ವ ಏನು, ನೀವೇನೇನು ಪರಿಸರದ ಬಗ್ಗೆ ಮಹತ್ವವನ್ನು ತಿಳ್ಕೊಂಡಿದ್ದೀರ ಅನ್ನೋದನ್ನು ಒಂದು 3-4 ಸಾಲು ಬರೀರಿ. 12ನೇ ಪ್ರಶ್ನೆ ಬಂತು ಭೀಮ್ ಕೌನ್ ಥಾ. ಸೊ ಭೀಮ ಯಾರು. 13ನೇ ಪ್ರಶ್ನೆ ಇತ್ತು ಮುಹಾವರೆ ಕಾ ಅರ್ಥ ಲಿಖಿಯೇ ಪಾನಿ ಪಿಲಾನಾ ಹಿಮ್ಮತ್ ನ ಹಾರಣ. ಸೊ ಮುಹಾವರಗಳ ಬಗ್ಗೆ ತಮಗೆ ಗೊತ್ತಿರಬೇಕು, ಯಾಕಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಎಕ್ಸಾಮ್ಗೂ ಬರ್ತದ. ಪಾನಿ ಪಿಲಾನ ಮತ್ತು ಹಿಮ್ಮತ್ ನ ಹಾರ್ನ ಅಂತಕ್ಕಂಥ ಮುಹಾವರೆಗಳ ಅರ್ಥವನ್ನು ಬರಿಬೇಕು. 14ನೇ ಪ್ರಶ್ನೆ ಬಾಬುಭಾಯಿನೇ ಕಿನ್ ಕಿನ್ ಸೆ ಮದತ್ ಮಾಂಗಿ. ಸೊ ಬಾಬುಭಾಯಿ ಯಾರ ಕಡೆಯಿಂದ ಸಹಾಯವನ್ನು ಕೇಳಿದ. ಚಲನ ಹಮಾರ ಕಾಮೆ ಕವಿತಾ ಕಾ ಆಶಯ ಕ್ಯಾ ಹೇ. ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. ಸೊ 9th ನೀವೆಲ್ಲನೂ ಕೂಡ ಭಾಳ ಚೆನ್ನಾಗಿ ಓದಿದ್ದೀರಿ. ಚಲನ ಹಮಾರ ಕಾಮ್ ಹೇ ಅಂತಕ್ಕಂಥದ್ದು ಆ ಪದ್ಯದ ಆಶಯ ಉದ್ದೇಶ ಏನು ಅನ್ನೋದನ್ನು ಬರಿಬೇಕು. ಖೇಲೋ ಸೆ ಕ್ಯಾ ಲಾಭ ಹೇ, ಇದಂತೂ ನೀವು ಬರಿತೀರಿ. ಆಟಗಳಿಂದ ಇರ್ತಕ್ಕಂಥ ಏನು ಮಾಡಬೇಕು, ಆಟಗಳಿಂದ ಆಗ್ತಕ್ಕಂಥ ಲಾಭಗಳನ್ನು ಬರಿಬೇಕು. ಪ್ರಥಮ और ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪ ಲಿಖಿಯೇ ಕರ್ಣ ಚಲನ. ಇಲ್ಲಿ ಕರ್ಣ ಮತ್ತು ಚಲನ ಅಂತಕ್ಕಂಥದ್ದು 2 ಕ್ರಿಯಾಶಬ್ದಗಳಿದ್ದಾವೆ. ಈ ಕ್ರಿಯಾಶಬ್ದಗಳಿಗೆ ಏನು ಮಾಡಿ ನೀವು ಪ್ರಥಮ ಪ್ರೇರಣಾರ್ಥಕ ಮತ್ತು ದ್ವಿತೀಯ ಪ್ರೇರಣಾರ್ಥಕ ಎರಡನ್ನೂ ಕೂಡ ಬರಿಬೇಕು. 18ನೇ ಪ್ರಶ್ನೆ ನಿಮ್ನ ಗದ್ಯಾಂಶ ಪಡ್ಕರ್ ದಿಯೇ ಗಯೇ ಪ್ರಶ್ನೋಕ್ಕೆ ಉತ್ತರ ಲಿಖಿ. ಈ ಗದ್ಯಾಂಶ ಓದ್ಕೊಡ್ರಿ, ಕೆಳಗಡೆನೆ ಪ್ರಶ್ನೆಗಳಿದ್ದಾವೆ, ಅವುಗಳ ಉತ್ತರಗಳನ್ನು ಕೊಡಿ. ಏನಿತ್ತು ಗದ್ಯಾಂಶ ಅಂದರೆ ವಿಭು 9वीं कक्षा में पढ़ रहा था,
उसे 9:30 बजे तक स्कूल पहुंचना था। उसकी साइकिल खराब हो गई थी, इसलिए वह सड़क पर जल्दी जल्दी दौड़ता हुआ जा रहा था। ಈ ಗದ್ಯ ಭಾಗ ಓದಿದ್ರೆ ಈ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. ಒಂದು, ವಿಭು ಕಿಸ್ ಕಕ್ಷಾ ಮೇ ಪढ़ रहा था. ಎರಡನೇದು, ವಿಭು ಕ್ಯೂ ದೌಡ್ತಾ ಹುವಾ ಜಾ ರಹಾ ಥಾ ಅಂತಕ್ಕಂಥದ್ದು. 19ನೇ ಪ್ರಶ್ನೆ, ಚೆನ್ನಮ್ಮಕ್ಕೆ ಮಾತಾಪಿತಾಕ್ಕೆ ನಾಮ್ ಲಿಖಿಯೇ. ಚೆನ್ನಮ್ಮಳ ತಾಯಿ ಮತ್ತು ತಂದೆ ಹೆಸರುಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ ಹಾಗೂ ಕಡೆಯ ಪ್ರಶ್ನೆ, ದೋಹಾ ಪೂರ್ಣ ಕಿಜಿಯೇ ತರುವರ ಡ್ಯಾಶ್ ಸುಜಾನ್. ಸೊ ತರುವರದಿಂದ ಹಿಡಿದು ಸುಜಾನ್ವರೆಗೆ ಏನು ಮಾಡಬೇಕಪ್ಪ ಅಂತಂದರೆ ದೋಹಾವನ್ನು ಪೂರ್ಣ ಮಾಡಬೇಕು ಅಂತಕ್ಕಂಥದ್ದು. ಇಷ್ಟು 10ನೇ ತರಗತಿಯ ಹಿಂದಿಯಲ್ಲಿ ನಾವು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀವಿ. ಸೊ ನೀವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಬಾಯ್.